ಸರ್, ಇವತ್ತು ನಾನೊಂದು ಸ್ಟೋರಿ ಹೇಳ್ತೀನಿ. ಏನಿಲ್ಲ, ನಮ್ಮ ಲೈಫಿನಲ್ಲಿ జరిಗಿದ್ದು ಒಂದು ಸ್ಟೋರಿ ನಿಮ್ಗೆ ಹೇಳ್ತೀನಿ ಸರ್. ನಮಗೆ ಒಬ್ಬ ದೊಡ್ಡ ಶ್ರೀಮಂತರು ಒಬ್ಬ ಸ್ನೇಹಿತರಿದ್ದರು. ಅವ್ರಿಗೆ ಒಬ್ಬ ಮಗ. ಆ ಮಗನಿಗೆ ಚಿಕ್ಕ ವಯಸ್ಸಿನಲ್ಲಿ ಹಿಡಿದುಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗೋದು ಎಲ್ಲನೂ 24 hours ಅವನ ಜೊತೆಯಲ್ಲಿ ಸ್ಪೆಂಡ್ ಮಾಡ್ತಾಯಿದ್ದು. ದೊಡ್ಡವನಾಗಿದ್ರೂ ಜೊತೆಯಲ್ಲೇ ಕಾಲೇಜಿಗೆ ಹೋಗಿ ಜೊತೆಯಲ್ಲೇ ಆಟ ಆಡೋಕ್ಕಾಗಲಿ ಎಲ್ಲದಕ್ಕೂ ಅವ್ರು ಕರ್ಕೊಂಡು ಹೋಗ್ತಾಯಿದ್ರು. ಆ ಥರ ಬೆಳೆದಿರೋರನ್ನ ಒಂದು ಸಲ ಮದುವೆ ಆಗೋಯಿತು, ಎಲ್ಲ ಆಗೋಯಿತು. ಬಟ್ ಏನು ಸಹಕಾರ ಸಿಕ್ಕದಂಗೆ ಏನು ಕೊಡಬೇಕು, ಏನು ಮಾಡಬೇಕು ಅಂತ ಮಗ ಎಲ್ಲ ಕಂಪ್ಲೀಟ್ ಅವ್ರ ತಂದೆಗೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಆದರೆ ಅವ್ರು ಯಾಕೆ ಒಂದು ಸಲ ಸಿಟ್ಟು ಮಾಡ್ಕೊಂಡ್ಬಿಟ್ಟು ನಮ್ಮ ಮಗನಿಗೆ ನಾನು ಏನಾದರೂ ಒಂದು ಹೇಳ್ಕೊಡ್ಬೇಕಲ್ಲ, ಏನಾದರೂ ಒಂದು ಕೊಡಿಸ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ರು, ಕೋರ್ಟ್ಗೆ ಜೊತೆಗೆ ಹೋಗಿದ್ರು. ಕೋರ್ಟ್ಗೆ ಹೋಗ್ಬಿಟ್ಟು ಜಡ್ಜಿ ಹತ್ರ ಮಾತನಾಡಿದ್ರು. ಸರ್, ನನ್ನ ಮಗ ನಾನು ಇಷ್ಟು ಚೆನ್ನಾಗಿ ಸಾಕಿದ್ದೀನಿ, ಇಷ್ಟು ಚೆನ್ನಾಗಿ ಮಾತನಾಡ್ಕೊಂಡಿದ್ದೀನಿ, ಅವ್ರಿಗೆ ಒಂದು ನೋಟಿಸ್ ಕೊಟ್ಟು ಅಪ್ಪನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಅಪ್ಪನಿಗೆ ನೀವು ಮಾತಾಡ್ತಾ ಇಲ್ಲ ಅಂತೇಳ್ಬಿಟ್ಟು ಒಂದು ನೋಟಿಸ್ ಕೊಡಿಸಿ ಸರ್ ಅಂತೇಳ್ಬಿಟ್ಟು ಕೇಳ್ಕೊಂಡವನೇ. ಕೇಳ್ಕೊಂಡ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ಮಗನು ಕೋರ್ಟ್ಗೆ ಕರೆಸ್ಕೊಂಡೋಗ್ಬಿಟ್ಟು ಹೇಳಿದ್ದಾರೆ, ಏನಪ್ಪ ನಿಮ್ಮ ತಂದೆ ನೀವು ಸರಿಯಾಗಿ ನೋಡ್ತಾ ಇಲ್ಲ, ಯಾತಕ್ಕೆ ಅಂತ ಕೇಳಿದರೆ, ಏನಪ್ಪ ನನ್ನದಿರುವೆ ನಮ್ಮ ಅಪ್ಪನ ಹೇಳಿ ನನಗೇನು ಕೊಟ್ಟಿಲ್ಲ, ಏನು ತೋರಿಸಿಲ್ಲ, ಏನು ನಾನು ಮಾಡಿಲ್ಲ ಅನ್ನೋದು ಒಂದು ಮಾತು ಹೇಳಿಸಿ ನಾನು ಒಪ್ಕೊತೀನಿ ಸರ್ ಅಂತ ಮಗ ಹೇಳಿದಾನೆ. ತಂದೆ ಹೇಳಿದಾನೆ, ನೋಡಪ್ಪ ನಮಗೆ ಎಲ್ಲ ಇದೆ, ಎಲ್ಲ ಕರೆಕ್ಟೇ, ನಾನು ಎಲ್ಲ ಸಂತೋಷವಾಗೇ ಇದ್ದೀನಿ, ಎಲ್ಲ ಮಾಡಿದೆ. ಆದರೆ ನನ್ನ ಮಗನ ಕೈಯಿಂದ ಒಂದು ದುಡ್ಡು ಸ್ವಲ್ಪ ಕೊಡಿಸಿ ನಮಗೆ. ಯಾಕಪ್ಪ ದುಡ್ಡು ನಿಮಗೆ ಕೊಡಿಸ್ಬೇಕು? ಇಲ್ಲ ಸರ್, ನೀವು ಏನಾದರೂ ಮಾಡಿ ನಮ್ಮ ಮಗನ ಕೈಯಿಂದ ದುಡ್ಡು ಕೊಡಬೇಕು, ಅದು ನಮ್ಗೆ ತೃಪ್ತಿ ಅಂತ ಜಡ್ಜಿ ಹತ್ರ ಕೇಳ್ಕೊಂಡವನು. ಜಡ್ಜಿ ಏನಪ್ಪ ಅಂತಂದರು, ಸ್ವಾಮಿ ಅವ್ರ ದುಡ್ಡು ಅವ್ರು ಎಷ್ಟು ಬೇಕಾದ್ರೂ ತಗೊಳ್ಳಿ, ಏನು ಬೇಕಾದ್ರೂ ತಗೊಳ್ಳಿ, ನಾನು ಬೇಡ ಅಂತ ಹೇಳಲ್ಲ, ಎಲ್ಲ ಅವ್ರದ್ದೇ. ನನಗೆ ಚಿಕ್ಕ ವಯಸ್ಸಿಂದ ಬೆರಳು ಹಿಡ್ಕೊಂಡ್ಬಿಟ್ಟು ಓಡಿಸ್ಕೊಂಡು ಎಲ್ಲ ಹೇಳ್ಕೊಟ್ಟವನೇ. ನಾನು ಇಲ್ಲ ಸ್ವಾಮಿ, ನನ್ನ ಆಸೆ ಇರೋದು ನಮ್ಮ ಕೈಯಿಂದ ಕೋರ್ಟ್ನಲ್ಲಿ ನನ್ನ ಕೈಗೆ ಕೊಡಬೇಕು, ಅವ್ರ ಕೈಯಿಂದ, ಅದು ನನ್ನ ಆಸೆ. ಆವಾಗ ನನ್ನ ಮಗ ಖುಷಿ ಆಗ್ತದೆ ಅಂತ, ಏನಪ್ಪ ನಿಜನಾ ಅಂತಂದು ಹಿಂಗೆ ತಪ್ಪಿಕೊಂಡು ಹತ್ಬಿಟ್ಟವನೇ. ಅಪ್ಪ ಏನಪ್ಪ ಎಲ್ಲ ನಿಮ್ಮದೇ ಅಲ್ಲವಪ್ಪ, ನಾನೇನಪ್ಪ ಮಾಡಿದ್ದೀನಿ ಅಂತೇಳ್ಬಿಟ್ಟು ಈ ಥರ ಕೇಳ್ಕೊಂಬಿಟ್ಟು ಲಾಸ್ಟ್ಗೆ ಆಯ್ತಪ್ಪ ತಗೊಳಪ್ಪ ಅಂತೇಳ್ಬಿಟ್ಟು ಹಿಂಗೆ ತಪ್ಕೊಂಬಿಟ್ಟವನೇ. ನನ್ನ ಮಗ ಈಗ ನನ್ನ ಮಾತು ಕೇಳವನೇ, ನನಗೆ ಬೆಳಕು ಕೊಟ್ಟವನೇ, ನಾನು ಕೋರ್ಟ್ ಮುಖಾಂತರವಾಗಿ ನಮ್ಮ ಮಗನ ಹತ್ರ ದುಡ್ಡು ಕೇಳಿದ್ದೀನಿ ಅಂತ ತೀರ್ಮಾನ ಮಾಡ್ಕೊಂಡು ಖುಷಿ ಆಗ್ಬಿಟ್ಟು ಜಡ್ಜಿ ಹೇಳಿದ್ದಾರೆ. ನೋಡಪ್ಪ, ಯಾವಾಗ ವಿಶ್ವಾಸ, ಪ್ರೇಮ, ಭಕ್ತಿ ಇರ್ತದೋ ಅಲ್ಲಿ ತಂದೆ ಮಗ ಅನ್ನೋದು ಭೇದಾಭಿಪ್ರಾಯ ಬರಲ್ಲ. ತಂದೆ ಎಷ್ಟು ಕೊಟ್ರೇನು, ಎಷ್ಟು ಹಿಂಸೆ ಕೊಟ್ರೇನು, ಎಷ್ಟು ಬಾಧೆ ಕೊಟ್ರೇನು ಮಗನಿಗೆ ಅದು ತೃಪ್ತಿ ಆಗ್ತದೆ. ಮಗ ಏನು ಕೊಟ್ಟಿಲ್ಲ ಅಂದ್ರೇನು ಕೊಟ್ಟಿದ್ದಂಗೆ ಆಗುತ್ತದೆ. ಅವರು ಅನ್ಯಾಯವಾಗಿ ಯಾವ ಥರ ಅನ್ಯೋನ್ಯವಾಗಿದ್ದಾರೋ ಜನರಲ್ಲಿ ಅದೇ ಥರನೇ ತಾಯಿ ತಂದೆ ಮಕ್ಕಳು ಸಂತೋಷವಾಗಿ ಒಬ್ರಿಗೊಬ್ಬರು ಮಾತನಾಡಿಕೊಂಡು ಒಬ್ಬರಿಗೆ ಹೆಲ್ಪ್ ಮಾಡಿಕೊಂಡು ಖುಷಿಯಾಗಿ ಸಂತೋಷವಾಗಿ ಬೆಳೆದರೆ ಅದೇ ಸಂತೋಷ ಆಗುತ್ತದೆ. ನಮಸ್ಕಾರ.